ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಇನ್ನು ಕಾವ್ಯ ಮೋಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾವು ಪ್ರತಿದಿನ ದೇವರ ಪೂಜೆ ಮಾಡ್ತೀವಿ. ಒಂದಲ್ಲ ಒಂದು ದೇವರಿಗೆ ಪೂಜೆ ಮಾಡೇ ಮಾಡ್ತೀವಿ. ಆದರೆ ಕೆಲವರಿಗೆ ಊಟ ಮಾಡಿದ ನಂತರ ದೇವರ ಪೂಜೆ ಮಾಡಬಹುದೇ ಅಥವಾ ಮಾಡಬಾರ್ದೇ ಅನ್ನೋದು ದೊಡ್ಡ ಅನುಮಾನ. ದೇವರ ಪೂಜೆಯನ್ನು ಮಾಡುವಾಗ ಜನರು ಆಹಾರವನ್ನು ಸೇವಿಸದೆ ಪೂಜೆ ಮಾಡೋದನ್ನ ನಾವೆಲ್ಲ ನೋಡಿರ್ತೀವಿ. ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವನೆ ಯಾಕೆ ಮಾಡಬಾರ್ದು? ಆಹಾರ ಸೇವನೆ ಮಾಡಿದ ನಂತರ ದೇವರ ಪೂಜೆ ಮಾಡಿದರೆ ಏನಾಗುತ್ತದೆ? ಇದೆಲ್ಲ ತುಂಬ ಜನರಿಗೆ ಮನಸ್ಸಲ್ಲಿ ಗೊಂದಲ. ನಾವು ದೇವರ ಪೂಜೆಯನ್ನು ಮಾಡುವಾಗ ಇದೇ ರೀತಿ ಮಾಡಬೇಕೆನ್ನುವ ನಿಯಮವಿದೆ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೈಹಿಕ ಶುದ್ಧತೆಗಾಗಿ ಸ್ನಾನ ಮಾಡಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ದೇವರ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವ ನಿಯಮ ಕೂಡ ಇದೆ. ಅದೇ ರೀತಿ ಜನರು ಮುಂಜಾನೆ ದೇವರ ಪೂಜೆಯನ್ನು ಮಾಡುವ ಮುನ್ನ ಸ್ನಾನ ಮಾಡಿದ ನಂತರ ಪೂಜೆಯನ್ನು ಮಾಡ್ತಾರೆ. ಆದರೆ ಊಟ ಮಾಡಿದ ನಂತರ ಅಥವಾ ಆಹಾರ ಸೇವನೆಯನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಯಾಕೆ ಮಾಡಬಾರ್ದು? ಮಾಡಿದ್ರೆ ಏನಾಗುತ್ತದೆ? ಅಥವಾ ಊಟ ಮಾಡೋದೇ ಬೇಡವಾ? ದೇವರ ಪೂಜೆ ಮಾಡೋಕ್ಕಿಂತ ಮುಂಚೆ ಊಟ ಮಾಡಬಾರ್ದಾ ಅಂತ ಕೆಲವರು ಕೇಳ್ತಾರೆ. ಇದರ ಬಳಿಕವೇ ಆಹಾರ ಸೇವನೆ ಮಾಡಬೇಕಾ? ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೆಲವೊಂದು ಜನರು ಏನನ್ನೂ ಸೇವಿಸದೆ ಪೂಜೆಯನ್ನು ಮಾಡಿದರೆ, ಇನ್ನು ಕೆಲವರು ಆಹಾರವನ್ನು ಸೇವಿಸಿ ನಂತರ ದೇವರ ಪೂಜೆಯನ್ನು ಮಾಡ್ತಾರೆ. ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ದೇವರಿಗೆ ಆಹಾರವನ್ನು, ಅಂದರೆ ಪೂಜೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದ ನಂತರವೇ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಈ ರೀತಿ ದೇವರ ಪೂಜೆಯ ನಂತರ ಆಹಾರವನ್ನು ಸೇವಿಸುವುದು ಪೂಜೆಯ ಸೂಕ್ತವಾದ ವಿಧಾನ. ಪೂಜೆ ವ್ಯರ್ಥವೆನಿಸಿಕೊಳ್ಳುವುದು. ದೇವರ ಪೂಜೆಯನ್ನು ಮಾಡುವ ಮುನ್ನ ನಾವು ಏನಾದರೂ ಆಹಾರ ಸೇವನೆ ಮಾಡಿದ್ರೆ ನಾವು ಪೂಜೆ ಮಾಡುವುದೇ ವ್ಯರ್ಥ ಅನ್ನಿಸ್ಕೊಳ್ಳುತ್ತೆ. ನಂತರ ದೇವರ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ನಮಗೆ ಯಾವುದೇ ರೀತಿಯ ಫಲವನ್ನು ನೀಡುವುದಿಲ್ಲ. ಪೂಜೆ ಮಾಡಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ. ಯಾವ ವ್ಯಕ್ತಿ ಆಹಾರವನ್ನು ಸೇವನೆ ಮಾಡಿ ನಂತರ ದೇವರ ಪೂಜೆಯನ್ನು ಮಾಡುತ್ತಾನೋ ಅವನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಆಶೀರ್ವಾದ ಇಲ್ಲದಂತಾಗುತ್ತದೆ. ಪೂಜೆಯನ್ನು ಮಾಡುವುದರಿಂದ ದೇವರು ನಿಮಗೆ ಯಾವುದೇ ರೀತಿಯಾದ ಆಶೀರ್ವಾದವನ್ನು ನೀಡುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಹೊರತು ಅದು ಪರಿಹಾರ ಆಗುವುದಿಲ್ಲ. ದೇವರ ಆಶೀರ್ವಾದವಿದ್ದಾಗ ಮಾತ್ರ ನಮ್ಮ ಜೀವನದ ಸಮಸ್ಯೆಗಳು ಕಡಿಮೆಯಾಗುವುದು. ಅಂತಹ ಆತಂಕ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳು ಇಲ್ಲಿವೆ ಸ್ನೇಹಿತರೆ. ಇಂಥವರು ಕ್ಷಮೆಯನ್ನು ಕೇಳಿ ಪೂಜೆ ಪ್ರಾರಂಭಿಸಬಹುದು. ಇನ್ನು ಅನಾರೋಗ್ಯದ ಸಮಸ್ಯೆಗಳು ಹೊಂದಿರುವವರು ದೇವರ ಪೂಜೆಯನ್ನು ಮಾಡುವ ಮುನ್ನ ಹಾಲು ಅಥವಾ ಫಲಾರವನ್ನು ಸೇವಿಸಿ ನಂತರ ಪೂಜೆಯನ್ನು ಮಾಡಬಹುದು. ಅಕ್ಕಿಯಿಂದ ತಯಾರಿಸಿದ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ ಪದಾರ್ಥಗಳನ್ನು ದೇವರ ಪೂಜೆಗಿಂತ ಮೊದಲು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಹಂಗೂ ನೀವು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ನಾವು ಪೂಜೆ ಮಾಡೋವರೆಗೂ ನಮ್ಮಿಂದ ಆಗಲ್ಲ ಅನ್ನೋರು ಹಾಲು ಅಥವಾ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡ್ಬೋದು. ನಂತರ ದೇವರ ಬಳಿ ಕ್ಷಮೆಯನ್ನು ಕೇಳಿ ದೇವರ ಪೂಜೆಯನ್ನು ಮಾಡಬಹುದು. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ, ಸಂತೋಷ ಮತ್ತು ಸುಖ ಪ್ರಾಪ್ತಿಯಾಗುತ್ತದೆ. ಭಕ್ತರು ದೇವರ ಭಕ್ತಿಯ ಹಸಿವಿನಿಂದ ಪೂಜೆ ಮಾಡಬೇಕು. ಇದರಿಂದ ದೇವರ ಮೇಲಿನ ಭಕ್ತಿ ಹೆಚ್ಚಾಗುವುದು